ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮೈಸೂರಿಗೆ ಹೋಗ್ತೀವಿ. ಅಮ್ಮ ನಮಗೆ ಶಾಪಿಂಗ್ಗೆ ದುಡ್ಡು ಕೊಟ್ಟಿದ್ರಲ್ವಾ, ಸೊ ಆಷಾಢದ ಆಫರ್ ಇದೆ ಅಲ್ವಾ, ಸೊ ಹಾಗಾಗಿ ಇವತ್ತು ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತೇಳಿ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀವಿ. ಸೊ ಎಲ್ಲ ಕಡೆ ಸ್ಕಿಪ್ ಮಾಡಿದೆ ನೋಡಿ. ನಮ್ಮ ಅತ್ತೆ ಇವತ್ತು ನೋಡಿ ಫಸ್ಟ್ ಟೈಮ್ ಆಧಾರ್ ಕಾರ್ಡ್ ತೋರಿಸಿ ಬರ್ತಾ ಇರೋದು. ಇದುವರೆಗೂ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಇವರು ಬಸ್ಸಲ್ಲಿ ಬರ್ತಾ ಇರೋದು ನಮ್ಮ ಜೊತೆ. ಪ್ರತಿ ವರ್ಷನೂ ನಾವೇ ಹೋಗ್ತಿದ್ವಿ, ಇದೇ ಫಸ್ಟ್ ಟೈಮ್ ಆಧಾರ್ ಕಾರ್ಡ್ ತೋರಿಸಿ ನಮ್ಮ ಜೊತೆ ಬರ್ತಾ ಇರೋದು. ಇವಾಗ ಫೈನಲಿ ಮೈಸೂರಿಗೆ ಬಂದು ರೀಚ್ ಆದ್ವಿ. ಇವಾಗ ಫಸ್ಟ್ ಅಂಗಡಿ ಯಾವುದದು ಮನ್ನರ್ಸ್ಗೆ ಹೋಗ್ತೀವಿ. ಅಲ್ಲಿ ಡ್ರೆಸ್ಗಳು ಮತ್ತು ಸ್ಯಾರಿಗಳನ್ನ ನೋಡ್ತೀವಿ, ಚೆನ್ನಾಗಿದ್ರೆ ಅಲ್ಲೇ ತೊಗೋತೀವಿ. ಇಲ್ಲ ಅಂತಂದರೆ ಸುಮಂಗಲಿ ಫೇಮಸ್ಸು. ಸೊ ನೆಕ್ಸ್ಟು ಆ ಶಾಪ್ಗೆ ಹೋಗ್ತೀವಿ. ನೋಡೋಣ ಏನೇನೆಲ್ಲ ಪರ್ಚೇಸ್ ಮಾಡ್ತೀವಿ, ಯಾವ ಥರ ಮಾಡ್ತೀವಿ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ಹಾಗೆ ನೋಡ್ಕೊಂಡು ಹೋಗಿ ಏನು ಪರ್ಚೇಸ್ ಮಾಡಿದ್ವಿ ಡ್ರೆಸ್ಸು ಮತ್ತು ಸ್ಯಾರಿಗಳು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಐಫೋನ್ ವಿಡಿಯೋ ನೋಡಿದ್ದೀನಿ, ತಗೋಬಿಟ್ಟು ಹೇಳ್ಬಿಟ್ಟು ಮಾಡ್ಬೇಕು ವಿಡಿಯೋನ. ಹೇಳ್ಬಿಟ್ಟು ಮಾಡಿದಾಗ ಸ್ವಲ್ಪ ಇವಾಗ ಫಸ್ಟೇ ನಾವು ಸುಮಂಗಲಿ ಶಾಪಿಗೆ ಬಂದ್ವಿ. ಸೊ ಇಲ್ಲಂತೂ ಸಿಕ್ಕಾಬಟ್ಟೆ ರಶ್ ಇದ್ದರು, ಕಾಲಿಡೋದಕ್ಕೂ ಜಾಗ ಇರಲಿಲ್ಲ. ಇದಾದಮೇಲೆ ನಾವು ಮನ್ನರ್ಸ್ಗೆ ಹೋದ್ವಿ. ಸೊ ಅಲ್ಲೂ ಸಹ ತುಂಬ ಜನ ಬಂದಿದ್ದರು. ಏನೂ ತಗೊಳ್ಳಿಲ್ಲ, ಸಖತ್ ರಶ್ಶು ಆಗಲ್ಲಪ್ಪ. ಫಸ್ಟೇ ಸುಮಂಗಲಿಗೆ ಹೋಗಿದ್ದು, ಅದರಲ್ಲಿ ಏನೂ ತಗೊಳಕ್ಕಾಗಲಿಲ್ಲ, ಸಿಕ್ಕಾಬಟ್ಟೆ ಜನ ಇದ್ದರು. ಇವಾಗ ಮತ್ತೆ ಮನ್ನರ್ಸ್ಗೆ ಹೋಗ್ತಿದ್ದೀವಿ. ಇಲ್ಲಿ ನೋಡಬೇಕು ಏನಾಗುತ್ತೆ ಅಂತ. ಇಲ್ಲಂತೂ ಅಲ್ಲಿಗಿಂತ ಡಬಲ್ ರಶ್ಶು. ಸೊ ಕಾಲಿಡೋಕ್ಕೂ ಜಾಗ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ಇವಾಗ ಹಬ್ಬದ ಆಫರ್ ಇರೋದ್ರಿಂದ ನಾವು ಪ್ರತಿ ವರ್ಷವೂ ಆಷಾಢ ಆಫರ್ಗೆ ಹೋಗ್ತಾ ಇರ್ತೀವಿ. ಸೊ ಈ ವರ್ಷ ತುಂಬ ಲೇಟಾಗಿ ಹೋದ್ವಿ. ಸೊ ಲಾಸ್ಟಲ್ಲಿ ಹೋಗಿದ್ದು. ಇವಾಗೆಲ್ಲ ಆಫರ್ ಮುಗ್ದೋಗಿದೆ ಅನಿಸುತ್ತೆ. ಫೈನಲಿ ಇಷ್ಟು ಬಟ್ಟೆಗಳನ್ನ ತೊಗೊಂಡು ಬಂದಿದ್ದೀವಿ. ಸಿಕ್ಕಾಬಟ್ಟೆ ರಶ್ ಇದ್ದರು, ತೊಗೊಂಡು ಬರೋಷ್ಟರಲ್ಲಿ ಸಾಕಾಗೋಯ್ತು. ಬೈ ಕಡೆ ಇನ್ನೊಂದು ಚೇರ್ ಇದೆ ಸರ್, ಹೋಗೋದು ಆಯ್ತಾ? ಸೀಟ್ ಎಲ್ಲ ಇಲ್ಲಿ ಕಿತ್ತಾಡ್ತಾರೆ ಸೀಟ್ಗೆ. ಆ್ಯಕ್ಚುಲಿ ತಿನ್ನು. ಅದಾದಮೇಲೆ ಇನ್ನೊಂದು ಶಾಪಿಗೆ ಬಂದಿದ್ವಿ. ಇಲ್ಲೂ ಸಹ ಆಫರ್ಗಳೆಲ್ಲ ಚೆನ್ನಾಗಿತ್ತು. 1000ಗೆ 5 ಸ್ಯಾರಿ ಇತ್ತು. ಡೈಲಿ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಂಡು ಫೈನಲಿ ಇವಾಗ ನಾನು ನಮ್ಮ ಅತ್ತೆಲಿ ಕೂತಿದ್ದೀವಿ, ಎಲ್ಲ ಗುಡ್ಡೆ ಹಾಕ್ಕೊಂಡು. ಸೊ ಅವರೆಲ್ಲ ಹೂವು ತರಬೇಕು ಅಂತೇಳಿ ಹೋದರು. ಇನ್ನು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸೊ ಇಲ್ಲಂತೂ ಸಿಕ್ಕಾಬಟ್ಟೆ ರಶ್ ಇದ್ದರು. ಎಷ್ಟು ಜನ ಅಂದರೆ ಹಿಂಗಪ್ಪ ಇದನ್ನೆಲ್ಲ ಸಾಕ್ಸೋದು ಅನ್ನೋ ಸುಮಾರು ವೆಯ್ಟ್ ಮಾಡಿದ್ವಿ. ಎಷ್ಟು ಜನ ಇದ್ದಾರೆ ನೋಡ್ತಾ ಇರ್ಬೋದು. ನಾವು ಸ್ಟಾರ್ಟಿಂಗ್ ಮೈಸೂರಿಗೆ ಬರಬೇಕಾದ್ರೆ ಏನು ಅಷ್ಟೊಂದು ರಶ್ ಇರೋದಿಲ್ಲ. ಸಂಜೆ ಟೈಮಲ್ಲಿ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ. ಬಸ್ ಹಿಡ್ಕೊಂಡು ಹೋಗೋಷ್ಟರಲ್ಲಿ ನಿಜವಾಗ್ಲೂ ಸಾಕಾಗ್ಬಿಡುತ್ತೆ. ಅದರಲ್ಲೂ ಲಗೇಜ್ ಎಲ್ಲ ಸಾಗಿಸ್ಬೇಕು ಅಂದರೆ ತುಂಬಾ ಕಷ್ಟ. ಸದ್ಯ ಎಲ್ಲ ಖಾಲಿ ಆದಮೇಲೆ ನಾವು ಫೈನಲ್ ಆಗಿ ಒಂದು ಬಸ್ ಹಿಡಿದು ಹೋದ್ವಿ. ಶೋಭಾ
ಸಕ್ಕತ್ತಾಯ್ತು ನೋಡ್ತೀನಿ. ಸೊ ಇವಾಗ ಮೈಸೂರಿಂದ ಮನೆಗೆ ಬಂದ್ವಿ. ಒಂದಷ್ಟು ಶಾಪಿಂಗ್ ಮಾಡಿದ್ದೀವಿ. ಬಟ್ಟೆಗಳು, ಸ್ಯಾರಿ, ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿದ್ವು. ತುಂಬ ಇಷ್ಟ ಆಯಿತು. ಆಫರಲ್ಲಿ ನಮಗೆ ಸಿಕ್ತು. ಸೊ ಮನೆಗೆ ಬಂದು ರೀಚ್ ಆದ್ವಿ. ಸೊ ಮನೆಗೆ ಬಂದ ತಕ್ಷಣ ನೋಡಿದ್ರೆ ಸಖತ್ತು ಶಾಕ್ ಆಯಿತು. ಅದೇನಪ್ಪ ಅಂತಂದರೆ ಇವತ್ತು ನನ್ನ ಮಗಳೇ ಫುಲ್ ಕೆಲಸ ಮಾಡಿ ಮನೆಯನ್ನೆಲ್ಲ ನೀಟ್ ಮಾಡಿದ್ಲು. ಹಾಗೆ ಅಡುಗೆಗೆ ಅವ್ರ ಅಪ್ಪ ಮತ್ತು ಇವರು ನನ್ನ ಮಗಳು ಎಲ್ಲರೂ ಸೇರಿಕೊಂಡು ಅಡುಗೆನೂ ಮಾಡಿದರು. ಸೊ ಸಖತ್ತಾಗಿತ್ತು. ತುಂಬ ಅದಕ್ಕೆ ಮನೇಲಿ ಹೆಣ್ಮಕ್ಳು ಇರಬೇಕು ಅನ್ನೋದು ಅಲ್ವಾ. ಸೊ ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ನನ್ನ ಮಗಳು ಫುಲ್ ಕೆಲಸ ಎಲ್ಲ ಮಾಡಿ ನಮಗೆ ಹೆಲ್ಪ್ ಮಾಡಿದ್ದಕ್ಕೆ. ಸೊ ಇಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅದನ್ನು ಶೇರ್ ಮಾಡ್ಕೊತೀನಿ. ಸೊ ಆ ವಿಡಿಯೋನೂ ಕೂಡ ನೋಡಿ. ತುಂಬ ಚೆನ್ನಾಗಿದ್ದಾವೆ. ಸೊ ಡ್ರೆಸ್ಸು ಮತ್ತು ಸ್ಯಾರಿ ಎಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಕಮ್ಮಿ ರೇಟ್ಗೆ ಸಿಕ್ತು. ಈಗ ಆಫರ್ ಇರೋದ್ರಿಂದ ನಮಗೆ ಕಮ್ಮಿ ರೇಟಾಗೆ ಸಿಕ್ತು. ಇನ್ನು ಆಫರ್ ಕ್ಲೋಸ್ ಆಗ್ಬೋದು ಅನಿಸುತ್ತೆ. ಇವಾಗ ಆಷಾಢ ಆಗಿರೋದ್ರಿಂದ ಆಫರ್ ಇದ್ದಿದ್ದು. ಆಷಾಢ ಮುಗಿದ ಮೇಲೆ ಇರೋದಿಲ್ಲ ಅನಿಸುತ್ತೆ. ಸೊ ನೀವ್ಯಾರು ಹೋಗಬೇಕು ಅಂತಂದರೆ ಒಂದು ಸತಿ ಹೋಗಿ. ತುಂಬಾ ಚೆನ್ನಾಗಿದೆ ಸೀರೆ ಮತ್ತು ಡ್ರೆಸ್ಗಳೆಲ್ಲ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆದರೆ ಒಂದು ಬೇಜಾರಾಗಿದ್ದ ವಿಷಯ ಏನು ಅಂತಂದರೆ ನಮಗೆಲ್ಲ ಬಟ್ಟೆಗಳು ಸಿಕ್ತು. ಅಂದರೆ ತುಂಬ ರಶ್ ಇರೋದ್ರಿಂದ ನನ್ನ ಮಗಳಿಗೆ ಡ್ರೆಸ್ಸು ಮತ್ತು ಚೂಡಿದಾರ ಹೇಳಿದ್ಲು, ಲಾಂಗ್ ಡ್ರೆಸ್ ಹೇಳಿದ್ಲು. ಸೊ ಅದನ್ನು ತರೋದಕ್ಕೆ ಆಗಲಿಲ್ಲ. ಅದೊಂದು ಬೇಜಾರಾಯಿತು. ಸಿಕ್ಕಾಬಿಟ್ಟೆ ರಶ್ ಇತ್ತು. ನನಗಂತೂ ಹುಷಾರು ತಪ್ಪದಂಗೆ ಆಗೋಗಿತ್ತು. ಸೊ ಹಂಗಾಗಿ ಇಲ್ಲೇ ನೋಡೋಣ ಅಂತೇಳಿ ಹಾಗೆ ಬಂದುಬಿಟ್ಟೆ. ಅಂದರೆ ಅವಳನ್ನೇ ಕರ್ಕೊಂಡೋಗಿ ತಗೊಡೋಣ ಅಂತ. ನಾವು ತಂದು ಅವಳಿಗೆ ಇಷ್ಟ ಆಗದೇ ಇದ್ರೆ ಅಂತ. ಸೊ ಅವ್ರನ್ನೇ ಕರ್ಕೊಂಡೋಗಿ ತಗೊಡೋಣ ಅಂತೇಳಿ ಹಂಗೆ ಬಂದುಬಿಟ್ರೆ. ಸೊ ಇವತ್ತು ನಾಳೆಗೆ ಹೋಗಿ ಅವಳಿಗೆ ಡ್ರೆಸ್ನ ತಗೊಡ್ತೀವಿ. ಖುಷಿ ಆಯ್ತಾ ಚಿನ್ನು? ಏನು ಖುಷಿ ಆಯಿತು? ಯಾಕಿಲ್ಲ ಅವಳಿಗೆ ಬಟ್ಟೆ ತಂದು ಏನೇ ಆಗಲಿ ನಾವು ಅವಳು ಫಸ್ಟ್ ಎಕ್ಸ್ಪೆಕ್ಟ್ ಮಾಡಿರ್ತಾಳೆ ನನಗೆ ಯಾವ ಥರ ಬಟ್ಟೆ ತರ್ತಾರೋ ನೋಡಬೇಕು ಅಂತ. ಪಾಪ ಬಂದ ಮೇಲೆ ಅವಳಿಗೆ ನಿರಾಶೆ ಆಯ್ತಲ್ಲ ಅನ್ನೋದೊಂದು ಬೇಜಾರಾಯ್ತು ಅಷ್ಟೇ. ಸೊ ನೆಕ್ಸ್ಟ್ ಅವಳನ್ನೇ ಕರ್ಕೊಂಡೋಗಿ ಅವಳಿಗೆ ಯಾವ್ದು ಬೇಕು ಅದನ್ನೇ ಕೊಡಿಸ್ತೀವಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.